ಬೆಂಗಳೂರಿನ ಟೈರ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಚಾಮರಾಜಪೇಟೆಯ ಗವಿಪುರದ ಬಳಿ ಆಗಿರುವಂತಹ ಘಟನೆ ಇದು. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ನಸುಕಿನಲ್ಲಿ ಆಗಿರುವಂತಹ ಘಟನೆ. ಟೈರ್ ಗೋಡೌನ್ನಲ್ಲಿ ಚಾಮರಾಜಪೇಟೆಯ ಗವಿಪುರದ ಬಳಿ ಇರುವಂತಹ ಟೈರ್ ಗೋಡೌನ್ ಬೆಳಗ್ಗೆ 4 ಗಂಟೆಗೆ ನಡೆದಿರುವಂತಹ ಘಟನೆ. ಅದೃಷ್ಟವಶಾತ್ ಗೋಡೌನ್ನಲ್ಲಿ ಯಾರೂ ಕೂಡ ಇರಲಿಲ್ಲ. ಸದ್ಯ ಬೆಂಕಿ ನಂದಿಸೋದಕ್ಕೆ 4 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿವೆ. ಬೆಂಕಿ ನಂದಿಸ್ತಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಇನ್ನೂ ಕೂಡ ಬೆಂಕಿ ಆರುವಂಥದ್ದು ಬಹಳ ಟಫ್ ಇದೆ ಅಲ್ಲಿ ಕೆಲಸ. ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ನಿರಂತರವಾಗಿ ಬೆಂಕಿ ನಂದಿಸುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ನೀವೀಗ ನೋಡ್ಬೋದು ಬೆಂಕಿಯಲ್ಲಿ ಹೇಗೆ ಆವರಿಸ್ಕೊಂಡಿದೆ ಅಂತ. ಇದು ಬೆಂಗಳೂರಿನ ಟೈರ್ ಗೋಡೌನ್ನಲ್ಲಿ ಚಾಮರಾಜಪೇಟೆ ಭಾಗದಲ್ಲಿ ಆಗಾಗ ನಾವು ಅಗ್ನಿ ಅವಘಡಗಳನ್ನು ನೋಡ್ತಾ ಇರ್ತೀವಿ. ಇಂಥ ಅವಘಡಗಳನ್ನು ಈ ಟಿಂಬರ್ ಲೇಔಟ್ ಅಲ್ಲೂ ಕೂಡ ಬೆಂಕಿ ಹಿಂದೆ ಕಾಣಿಸ್ಕೊಂಡಿತ್ತು. ಈಗ ಈ ಭಾಗದಲ್ಲಿ ಟೈರ್ ಗೋಡೌನ್ ಇದು, ಇಲ್ಲಿ ಬೆಂಕಿ ಕಾಣಿಸ್ಕೊಂಡು ದಟ್ಟವಾದಂಥ ಹೊಗೆ. ಆ ಹೊಗೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಬಹುತೇಕ ಕಾರ್ಪೊರೇಷನ್ ಈ ಭಾಗದಲ್ಲಿ, ಮೈಸೂರು ರಸ್ತೆ ಎಲ್ಲ ಕಡೆಗೂ ಕೂಡ ದಟ್ಟವಾದಂಥ ಹೊಗೆ ಕಾಣಿಸ್ತಾ ಇತ್ತು ದೂರಕ್ಕೆ. ಜೊತೆಗೆ ಬೆಂಕಿ ಕೂಡ ನೀವಲ್ಲಿ ಗಮನಿಸ್ತಿರೋ ಹಾಗೆ ಬೆಂಕಿಯನ್ನು ನಂದಿಸೋದಕ್ಕೆ ಭಾಳ ಹೊತ್ತು, ಅದು ಕೂಡ ಈ ಟೈರ್ಗೆ ಬೆಂಕಿ ಒಮ್ಮೆ ಹತ್ಕೊಂಡ್ರೆ ಅದನ್ನು ಆರಿಸೋದಷ್ಟು ಸುಲಭ ಅಲ್ಲ. ಗವಿಪುರದ ಟೈರ್ ಫ್ಯಾಕ್ಟ್ರಿ ಏನಿದೆ, ಗೋಡೌನ್ ಏನಿದೆ, ಅಲ್ಲಿ ವ್ಯಾಪಿಸಿರುವಂಥ ಬೆಂಕಿ. ಅದೃಷ್ಟವಶಾತ್ ಗೋಡೌನಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಹೇಳಿ ಕೇಳಿ ಬೆಂಗಳೂರಿನಲ್ಲಿ ಟೆಂಪ್ರೇಚರ್ ಹೆಚ್ಚಾಗಿದೆ ಈಗ, ತಾಪಮಾನ. ಅಂಥದ್ರಲ್ಲಿ ಇಂಥ ಅಗ್ನಿ ಅವಘಡ ಸಂಭವಿಸಿದರೆ ಒಂದು ಕಡೆ ವಾಯು ಮಾಲಿನ್ಯ ಕೂಡ ಆಗುತ್ತೆ, ಹಾಗೆಯೇ ಈ ತಾಪಮಾನ ಕೂಡ ಹೆಚ್ಚಾಗುವಂಥದ್ದು. ಪುಣ್ಯಕ್ಕೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನೋದು ಸಮಾಧಾನದ ವಿಚಾರ. ಯಾರೂ ಕೂಡ ಬೆಳಗಿನ ಜಾವ ಆಗಿರೋದ್ರಿಂದ ಯಾರೂ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ಲಿ. ಸೊ ಬೆಳಗ್ಗೆ 4 ಗಂಟೆಗೆ ನಡೆದಿರುವಂಥ ಘಟನೆ. ನೀವೀಗ ನೋಡ್ತಿರುವಂಥ ದೃಶ್ಯಗಳು, ಬೆಂಕಿ ಎಷ್ಟು ಮಟ್ಟಿಗೆ ಅಲ್ಲಿ ಹೊತ್ಕೊಂಡಿತ್ತು ಅಂಥೇಳಿ. ಸೊ ಅದಾದ ನಂತರ ಕೂಡಲೇ ಫೈರ್ ಬ್ರಿಗೇಡ್ ಅವರಿಗೆ, ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಹೋಗುತ್ತೆ. ಸೊ ಬೆಂಕಿಯನ್ನು ಇನ್ನೂ ಕೂಡ ನಂದಿಸುವಂಥ ಕಾರ್ಯದಲ್ಲಿ ತೊಡಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸೊ ಚಾಮರಾಜಪೇಟೆ ಬಹುತೇಕ ಕಂಜೆಸ್ಟೆಡ್ ಇರುವಂಥ ಏರಿಯಾಗಳಲ್ಲೇ ಇಂಥ ಗೋಡನ್ಗಳಿರುತ್ತೆ. ಹಾಗಾಗಿ ಪ್ರಾಪರ್ ವೆಂಟಿಲೇಷನ್ ಇರುತ್ತೆ, ಅಂದರೆ ಗಾಳಿ ಬೆಳಕು ಸರಿಯಾಗಿ ಇರೋದಿಲ್ಲ, ಹಂಗಾಗಿ ಆಗಿರುತ್ತೆ ಅಂತ. 5:30 ನಾವು ಬಂದಿದ್ದು ಮಸ್ಜಿದಿಂದ. 5:30 ಬಂದಿದ್ದ ತಕ್ಷಣ ಎಲ್ಲ ಒಂದು 50 ಹುಡುಗರು ಬಂದು ಮಸ್ಜಿದಿಂದ ಸೀದಾ 2 ಕ್ಯಾಂಟರು, 4 ಕಾರು, ಆಮೇಲೆ ವೆಹಿಕಲ್ಸ್ ಎಲ್ಲ ಇತ್ತು. ಫುಲ್ ಒಂದೇ ಸಲ ಬೆಂಕಿ ಇತ್ತು. ನಾವೆಲ್ಲ ಆದಷ್ಟು ನಾವು ಪುಷ್ ಮಾಡಿದ್ದೀವಿ. ಮಿಕ್ಕಿದ್ದು ಕಂಟ್ರೋಲ್ ಇವಾಗ ಇಮಿಡಿಯೇಟ್ಲಿ ಫೈರ್ ಬ್ರಿಗೇಡ್ ಅವ್ರು ಬಂದಿದ್ರು. ಬಂದಿದ್ದ ಸ್ವಲ್ಪ ಸಪೋರ್ಟ್ ಸಿಕ್ತು. ನಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನನಗೆ ನೋಡ್ತಾ ಇದ್ರೆ ಹೆಂಗಿದೆ ಅಂತ. ತುಂಬ ಡೇಂಜರ್ ಇತ್ತು ಸಮಸ್ಯೆ. ಇಲ್ಲಿ ಅಕ್ಕಪಕ್ಕ ಮನೆಗಳಿದೆ, ಸಣ್ಣ ಪಣ್ಣ ಇಲ್ಲಿ ಪ್ಲಾಸ್ಟಿಕ್ ಅಂಗಡಿಗಳೆಲ್ಲ ಇತ್ತು. ಒಂದು ಅಂಗಡಿ ಪೂರ್ತಿ ಹಾಳಾಗ್ಬಿಟ್ಟಿದೆ ಒಂದು ಅಂಗಡಿ. ಆದಷ್ಟು ನಾವು ಅವಾಯ್ಡ್ ಮಾಡಿದ್ದೀವಿ. ಬೆಳಗ್ಗೆ 4 ಗಂಟೆ ಆಗಿದೆ ಅದು. ನಾವು 5 ಗಂಟೆ ಮಸ್ಜಿದ್ ಆದ್ಮೇಲೆ ಬಂದಿದ್ದೀವಿ ಈಚೆ. ಬಂದು ನೋಡಿದ್ವಿ ಈ ಥರ ಸಮಸ್ಯೆ ಆಯಿತು. ಎಲ್ಲ ಟೈರಾಗಲಿ ಪೂರ್ತಿ ಪಕ್ಕದಲ್ಲಿ ಪ್ಲಾಸ್ಟಿಕ್ ಅಂಗಡಿ ಇದೆ, ಒಂದು ಹಾರ್ಡ್ವೇರ್ದು ಪೂರ್ತಿ ಬ್ಲಾಸ್ಟ್ ಆಗಿ ಬೆಂಕಿ ಹೆಚ್ಚಿದೆ. ಜನ ಯಾರು ಇರಲಿಲ್ಲ. ನಾವು ಬಂದಿದ್ದ ತಕ್ಷಣ ನಾವೇ ಫಸ್ಟ್ ಬಂದಿದ್ರು. ಯಾರು ಹುಡುಗರು ಯಾರು ಇರಲಿಲ್ಲ. ಬಂದು ವೆಹಿಕಲ್ಸ್ ಎಲ್ಲ ಈಚೆ ತಳ್ತಿದ್ದೀವಿ. ಜಾಗರಣೆ ಸ್ಟಾರ್ಟ್ ಮಾಡೋದು, ಊಟ ಮಾಡಿಸ್ಕೊಂಡು ಎಲ್ಲರೂ ಜನರಿಗೆ ಇದ್ರು ಅಲ್ಲಿ. ಆ ಟೈಮ್ ನೋಡಿದ್ರೆ ತುಂಬಾ ಹೊಗೆ ಬರ್ತಾ ಇತ್ತು. ಇಲ್ಲಿಂದ ಒಂದು 2 ಕಿಲೋಮೀಟರ್ ತನಕ ಕಾಣಿಸ್ತು ಹೊಗೆ. ಏನಿದೆಯಪ್ಪ ಇದು ಹೊಗೆ, ಜೊತೆಯಲ್ಲಿ ಬೆಂಕಿನೂ ಬರ್ತಾ ಇದಲ್ಲ ಅಂತ ಓಡ್ ಬಂದ್ರು ಅಲ್ಲಿಂದ ಎಲ್ಲರೂ ನಮ್ಮ ಯೂತ್ ಹುಡುಗರು.